ದಸರಾ ದೀಪಾವಳಿಗೆ ಕೇಂದ್ರದ ಗುಡ್ ನ್ಯೂಸ್. ನವರಾತ್ರಿಯ ವೇಳೆ ಗೃಹಿಣಿಯರಿಗೆ ಖುಷಿಯ ವಿಚಾರ. ಜಿಎಸ್ಟಿ ಕಾರಣ ಅಡುಗೆ ಪದಾರ್ಥಗಳ ಬೆಲೆ ಇಳಿಕೆ. ದಸರಾ ದೀಪಾವಳಿಗೆ ಕೇಂದ್ರದ ಗುಡ್ ನ್ಯೂಸ್. ನವರಾತ್ರಿಯ ವೇಳೆ ಗೃಹಿಣಿಯರಿಗೆ ಸಂತೋಷದ ವಿಚಾರ. ತುಪ್ಪ, ಬೆಣ್ಣೆ, ಲಸ್ಸಿ ಸೇರಿ ಹಲವು ಉತ್ಪನ್ನಗಳ ಬೆಲೆ ಇಳಿಕೆ. ಜಿಎಸ್ಟಿ ಕಾರಣ ಅಡುಗೆ ಪದಾರ್ಥಗಳ ಬೆಲೆ ಇಳಿಕೆ. ಕೆಎಂಎಫ್ ತನ್ನ ಗ್ರಾಹಕರಿಗೆ ಸಿಹಿ ಸುದ್ದಿಯನ್ನು ನೀಡಲು ಸಜ್ಜಾಗಿದೆ. ಸೆಪ್ಟೆಂಬರ್ 22ರಿಂದ ನಂದಿನಿ ಮೊಸರಿನ ಬೆಲೆ ಇಳಿಕೆ. ತುಪ್ಪ, ಬೆಣ್ಣೆ, ಲಸ್ಸಿ ಸೇರಿ ಹಲವು ಉತ್ಪನ್ನಗಳ ಬೆಲೆ ಇಳಿಕೆ ಸಾಧ್ಯತೆ. ಈಗಾಗಲೇ ಅಧಿಕಾರಿಗಳ ಜೊತೆ ಸಭೆ ನಡೆಸಿರುವಂತಹ ಕೆಎಂಎಫ್ ಸೋಮವಾರದಿಂದಲೇ ಹೊಸ ದರಗಳು ಜಾರಿಯಾಗುವ ಸಾಧ್ಯತೆ ಇದ್ದಾವೆ. ನೋಡಿ, ದಸರಾ ದೀಪಾವಳಿಗೆ ಕೇಂದ್ರದ ಗುಡ್ ನ್ಯೂಸ್. ಜಿಎಸ್ಟಿ ಗೂಡ್ ಸರ್ವಿಸ್ ಟ್ಯಾಕ್ಸು ಸ್ವಲ್ಪ ಹೆಚ್ಚಳ ಆಗಿರೋದ್ರಿಂದಾಗಿ ಮಳೆಯ ಗೃಹಿಣಿಯರು ಮನೆಯ ಪದಾರ್ಥಗಳ ಬೆಲೆ ಏರಿಕೆಯಾಗಿದೆ ಅನ್ನೋ ಒಂದು ಸಂಕಟ ಇತ್ತು. ದೀಪಾವಳಿ ಹೊತ್ತಿಗೆ ಆ ಸಂಕಟಕ್ಕೊಂದು ಮುಲಾಮು ಕೊಡಲಾಗುತ್ತೆ ಎನ್ನುವಂತಹ ವಿಚಾರಗಳು ಹರಿದಾಡ್ತಾ ಇದೆ. ಕೆಎಂಎಫ್ ತನ್ನ ಗ್ರಾಹಕರಿಗೆ ಒಂದು ಗುಡ್ ನ್ಯೂಸನ್ನು ಕೊಡೋದಕ್ಕೆ ಸಜ್ಜಾಗಿದೆ. ಅದರ ಭಾಗವಾಗಿ ಸೆಪ್ಟೆಂಬರ್ 22ರಿಂದ ನಂದಿನಿ ಮೊಸರಿನ ಬೆಲೆ ಇಳಿಕೆ ಆಗುತ್ತೆ. ಯಾವ ಹಾಲು ತಗೊಂಡ್ರೂ ಕೂಡ ತುಪ್ಪ, ಬೆಣ್ಣೆ, ಲಸ್ಸಿ ಸೇರಿ ಹಲವು ಉತ್ಪನ್ನಗಳ ಬೆಲೆ ಇಳಿಕೆ ಸಾಧ್ಯತೆ ಎಂದು ಹೇಳಲಾಗ್ತಿದೆ. ಈಗಾಗಲೇ ಅಧಿಕಾರಿಗಳ ಜೊತೆ ಸಭೆ ನಡೆಸಿರುವಂತಹ ಕೆಎಂಎಫ್ ಬೆಲೆ ಇಳಿಕೆಯಾದರೆ ಗೃಹಿಣಿಯರಿಗಂತೂ ನಿಜಕ್ಕೂ ಒಂದು ಸಂತೋಷದ ಸುದ್ದಿ. ಸೋಮವಾರದಿಂದಲೇ ಹೊಸ ದರದ ಗೈಡ್ಲೈನ್ಸ್ಗಳು ಪ್ರಕಟ ಆಗೋ ಸಾಧ್ಯತೆಗಳಿದ್ದಾವೆ. ದಸರಾ ದೀಪಾವಳಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗುತ್ತಾ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.